ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸುಸಂಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು 18ನೇಯ ಎಪಿಸೋಡ್ನಲ್ಲಿ ಸುಮಾರು 181 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 19ನೇ ಎಪಿಸೋಡ್ನಲ್ಲಿ 182ರಿಂದ ಪಾಠವನ್ನು ಮುಂದುವರಿಸೋಣ. ಅಗ್ನಿತತ್ವ, ಅಗ್ನಿಯಲ್ಲಿ ಹರಿ ಆರಾಧನೆಯನ್ನು ನಡೆಸಬೇಕು ಅಂತ ಅಧಿಷ್ಠಾನವನ್ನು ಹೇಳಿದ ಕೃಷ್ಣ ಉದ್ಧವನಿಗೆ ಈ ಅಗ್ನಿತತ್ವದ ವಿಚಾರಗಳೇನು, ಭಾಗ 1ರಲ್ಲಿ ಅದನ್ನು ನೋಡಬಹುದಾಗಿದೆ. ಅಗ್ನಿಯಲ್ಲಿ ಹರಿಯ ಉಪಾಸನೆ ಹೇಗೆ, ಅಗ್ನಿಯಲ್ಲಿ ಭಗವಂತ ಇದ್ದಾನೆ, ಅಗ್ನಿಯ ಉಪಾಸನೆ, ಅಗ್ನಿಯ ಬಗ್ಗೆ ಗೌರವ, ಅಗ್ನಿಯನ್ನು ಉಪಯೋಗ ಮಾಡಿಕೊಳ್ತಕ್ಕಂಥ ಕ್ರಮ ಇವೆಲ್ಲವೂ ಕೂಡ ಸೇರ್ಪಡೆ ಆಗ್ತದೆ. ಆಜ್ಯಾಹುತಿ ಯಾಗಾದಿಗಳಿಂದ ಆರಾಧನೆ, ಹೋಮ ಮಾಡಲಿಕ್ಕೆ ಬೆಂಕಿ ಬೇಕೇ ಬೇಕು, ಬೆಂಕಿ ಇಲ್ಲದೆ ಹೋಮ ಆಗೋದಿಲ್ಲ. ತುಪ್ಪದ ಆಹುತಿಯನ್ನು ಕೊಡಬೇಕು. ಆ ಆಹುತಿಯನ್ನು ಹಾಕುವಾಗ ಅಗ್ನ್ಯಂತರ್ಗತ ಹರಣೀಪತಿ ಪರಶುರಾಮ ಪ್ರಿಯತಾಂ ಅನ್ನೋ ಚಿಂತನೆ ಬೇಕು. ಬರೀ ಹೋಮದಲ್ಲಿ ಸುಟ್ಟು ಹೋದದ್ದಲ್ಲ, ಇಲ್ಲರಿ ವೇಸ್ಟ್ ಆಯ್ತಲ್ಲ ಆಹುತಿ ತುಪ್ಪ ಎಲ್ಲ, ನೋ, ಆ ಚಿಂತನೆ ಬೇಕು. ಭೂಮಿಗೆ ಮತ್ತೊಂದು ಬೆಳಕು ಅಗ್ನಿದೇವ. ಸೂರ್ಯ ಅಸ್ತ ಆಗಿಬಿಡ್ತದೆ ಸಾಯಂಕಾಲ, ಅದರ ನಂತರ ಮರುದಿನದವರೆಗೆ ರಾತ್ರಿಡೀ ಬೆಳಕನ್ನು ಕೊಡ್ತಕ್ಕಂಥ ಮತ್ತೊಂದು ಶಕ್ತಿ ಅಂದರೆ ಆ ಅಗ್ನಿದೇವ. ಸೂರ್ಯಾಸ್ತದಲ್ಲಿ ಸೂರ್ಯನ ಬೆಳಕೆ ಅಗ್ನಿಯನ್ನು ಸೇರುತ್ತದೆ ಅಂತ ಕವಿಗಳು ವರ್ಣನೆ ಮಾಡಿದ್ದಾರೆ. ಯಾಗಾಹುತಿಗಳನ್ನು ದೇವತೆಗಳಿಗೆ ತಲುಪಿಸುವವನು ಅಗ್ನಿದೇವ. ಹಾಗಾಗಿ ಅಗ್ನಿಹೋತ್ರ, ಹೋಮ, ಹವನಾದಿಗಳು ಸಾರ್ಥಕಗೊಳ್ಳುವುದು ಅಗ್ನಿಯ ಮೂಲಕವೇ, ಇಲ್ಲದಿದ್ದರೆ ವ್ಯರ್ಥ. ಅದಕ್ಕೆ ಒಂದು ಮಾತು ಬಂದಿದೆ ನೋಡ್ರಿ, ಬೂದಿಯಲ್ಲಿ ಹೋಮ ಮಾಡಿದಂತೆ ಬೆಂಕಿಯಲ್ಲಿ ಹೋಮ ಮಾಡಬೇಕೇನೋ, ಬೂದಿಯಲ್ಲಿ ಮಾಡೋದಲ್ಲ. ಅಗ್ನಿಗೆ ನೀಡಿದ ಹಾಲು, ತುಪ್ಪ, ಆಹುತಿಗಳೆಲ್ಲವೂ ವ್ಯರ್ಥ, ಸುಟ್ಟು ಹೋದದ್ದಲ್ಲ. ಆಗಲೇ ಗಮನಿಸಿದಂತೆ ಅಗ್ನ್ಯಂತರ್ಗತ ಹರಣೀಪತಿ ಪರಶುರಾಮ ಪ್ರಿಯತಾಂ ಅಂತ ಅವನಿಗೆ ಅರ್ಪಿತವಾಗಿದೆ ಅಂತ ತಿಳಿದುಕೊಳ್ಳಬೇಕು. ಈ ಅನುಸಂಧಾನ ಬೇಕು. ಈ ಎಚ್ಚರಿಕೆಯಿಂದ ಯಾಗಾದಿಗಳನ್ನು ನಡೆಸಬೇಕು. ಅಗ್ನಿತತ್ವ 2ನೇ ಭಾಗವನ್ನು ನೋಡುವಂತಾಗಿದ್ದರೆ, ಬೆಂಕಿ ಶುದ್ಧತೆಯ ಸಂಕೇತ, ಬದ್ಧತೆಯ ಪ್ರತೀಕ. ಶುದ್ಧ ಬೆಂಕಿ, ಯಾವುದೇ ವಸ್ತು ಹಾಕಿದ್ರೊಳಗೆ ಶುದ್ಧವಾದದ್ದು ಅಶುದ್ಧವಾದದ್ದು ತಿಂದು ಸುಟ್ಟು, ಬೆಂಕಿಯು ಮಾತ್ರ ಯಾವುದರ ಅಂಟುವಿಕೆಯಿಲ್ಲದಂತೆ ತಾನು ಶುದ್ಧವಾಗಿಯೇ ಉಳಿಯುತ್ತದೆ. ಬಂಗಾರ ಶುದ್ಧವೇ, ಅದು ಸ್ವಲ್ಪ ಎಲ್ಲ ಕೊಳೆಯಾಗಿರ್ತದೆ, ಅದನ್ನು ಬಳಸಿ ಉಪಯೋಗಿಸಿ ಯಾವುದೋ ಸರ ಅಥವಾ ಮತ್ತೇನೋ ಉಂಗುರ, ಬಳೆ, ಅದನ್ನು ಬೆಂಕಿ ಹಾಕಿ ಬಂಗಾರವನ್ನು, ಆವಾಗಲೇ ಶುದ್ಧಿಯನ್ನು ಪಡ್ಕೊಳ್ತದೆ. ತುಪ್ಪವು ಶುದ್ಧವಾಗುವುದು ಅಗ್ನಿಸ್ಪರ್ಶವಾದಾಗಲೇ, ಅದು ಮುಂದೆ ಬರಲಿಕ್ಕಿದೆ ವಿಷಯ. ತುಪ್ಪವು ಶುದ್ಧವಾಗುವುದು ಅಗ್ನಿ ಸಂಸ್ಕಾರದಿಂದ, ಇದು ಶುದ್ಧತೆಯ ಸಂಕೇತ. ಹಾಗೆ ಬದ್ಧತೆಯ ಪ್ರತೀಕ. ಈ ಸ್ನೇಹ ಮಾಡಿಕೊಳ್ಳುವಾಗ ಮೊದಲೆಲ್ಲ ಇತ್ತು ಕ್ರಮ, ಅದು ಅಗ್ನಿಸಾಕ್ಷಿಯಾಗಿ ಸ್ನೇಹವನ್ನು ಮಾಡಿಕೊಳ್ತಕ್ಕಂಥದ್ದು. ರಾಮ ಸುಗ್ರೀವರು ಅಗ್ನಿಸಾಕ್ಷಿಯಾಗಿ ಸ್ನೇಹವನ್ನು ಮಾಡಿಕೊಂಡಿದ್ದಾರೆ, ಅದರಿಂದ ಬಿಡಲಿಕ್ಕೆ ಬರೋದಿಲ್ಲ. ಬದ್ಧತೆಯ ಪ್ರತೀಕ. ಹಾಗೆಯೇ ವಿವಾಹ ಕಾರ್ಯದಲ್ಲಿ ಕೂಡ ಇವತ್ತು ಉಂಟು. ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ಆ ವಧು 7 ಹೆಜ್ಜೆಗಳನ್ನು ನಡೆದು ಅಗ್ನಿಸಾಕ್ಷಿಯಾಗಿ ವಿವಾಹವಾಗಿದ್ದಾಳೆ. ಅಗ್ನಿಸಾಕ್ಷಿಯಾಗಿರ್ತಕ್ಕಂಥ ವಿವಾಹ ಕಾರ್ಯ ಅತ್ಯಂತ ಬದ್ಧತೆಯ ಪ್ರತೀಕ ಅದು. ಈ ಸೂರ್ಯ, ಅಗ್ನಿ ಲೋಕಗಳನ್ನು ಬೆಳಗಿ ತಾವೂ ಬೆಳಗುವಂತಾಗಿರುವುದು ಹರಿಯಿಂದ. ಯಾಕೆ? ಕೃಷ್ಣ ಹೇಳಿದ, ಯದಾ ಆದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯನಲ್ಲಿ ಏನು ಪ್ರಕಾಶ ಇದೆ, ಅಗ್ನಿಯಲ್ಲಿ ಏನು ಬೆಳಕು ಇದೆ, ಚಂದ್ರನಲ್ಲಿ, ಅಗ್ನಿಯಲ್ಲಿ, ಯತ್ ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜ ವಿದ್ಧಿ ಮಾಮಕಂ, ಅದು ನಂದದು ಬೆಳಕು. ಹಾಗಾಗಿ
ಸೂರ್ಯಚಂದ್ರರು ಬೆಳಗತಕ್ಕಂತಹ ಬೆಳಕನ್ನು ನೀಡಿದವನೇ, ಆ ಬೆಳಗುವ ಶಕ್ತಿಯನ್ನು ಕೊಟ್ಟವನೇ ಭಗವಂತ. ಆ ಚಿಂತನೆ ನಮಗೆ ಬೇಕು. ಇಷ್ಟೇ ಅಲ್ಲ, ಅಗ್ನಿ ಪಂಚಮಹಾಭೂತಗಳಲ್ಲಿ ಒಂದು. ತೇಜಸ್ಸು ಕರೀತಾರೆ ಅದನ್ನು. ಇದು ಎಲ್ಲರ ಬದುಕಿಗೆ ಅವಶ್ಯ. ಅಗ್ನಿ ಆಹಾರ ಬೇಯಿಸಲಿಕ್ಕೂ ಆಯಿತು, ಬೇಯಿಸಿದ ಆಹಾರವನ್ನು ತಿಂದು ಪಚನಗೊಳಿಸಲಿಕ್ಕೂ ಆಯಿತು. ಹೊಟ್ಟೆಯಲ್ಲಿ ಸ್ವಲ್ಪ ಪ್ರಮಾಣದ ಅಗ್ನಿ ಇರಬೇಕು. ಅದು ಕರೆಕ್ಟಾಗಿದ್ದರೆ ಊಟ ಮಾಡಿದ ಆಹಾರ ಜೀರ್ಣವಾಗ್ತದೆ. ಅದನ್ನು ಜೀರ್ಣ ಮಾಡತಕ್ಕಂಥವನು ಭಗವಂತನೇ ಅಂತ ಭಗವಂತ ಹೇಳ್ತಾನೆ ಕೃಷ್ಣ ಗೀತೆಯಲ್ಲಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲರ ಕ್ರಿಮಿ ಕೀಟ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರಲ್ಲಿ ನಾನೇ ನಿಂತುಕೊಂಡು ಅವರು ಸ್ವೀಕಾರ ಮಾಡುವ ಆಹಾರವನ್ನು ನಾನೇ ಸ್ವೀಕಾರ ಮಾಡ್ತಾ ಇದ್ದೇನೆ. ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ, ಅದು ಪಚನವಾಗುವಂತೆ ಮಾಡಿ ಅನುಗ್ರಹ ಮಾಡತಕ್ಕಂಥವನು ಭಗವಂತನೇ. ಅದಕ್ಕಾಗಿ ವೈಶ್ವಾನರ ಅಂದರೆ ಬೆಂಕಿ. ವಾಸ್ತವವಾಗಿ ಅಗ್ನಿಯಲ್ಲಿಯೂ ಇದ್ದು ವೈಶ್ವಾನರ ಅಂತ ಎನಿಸಿ ಈ ಕಾರ್ಯ ನಡೆಸುವವನು ಹರಿಯಾಗಿದ್ದಾನೆ. ಅಗ್ನಿ ಅತಿ ಪ್ರಭಾವಶಾಲಿ. ಅದು ದೇಹದಲ್ಲಿ ಸ್ವಲ್ಪ ಇದ್ದರೆ ಆರೋಗ್ಯ ಆಗ ಹೇಳ್ತಾನೆ ಪಚನ ಕಾರ್ಯಕ್ಕೆಲ್ಲ. ಮೈ ಬಿಸಿ ಹೆಚ್ಚಾದರೆ, ತಲೆ ಬಿಸಿ ಹೆಚ್ಚಾಗಿ ಮತ್ತಷ್ಟು ಅನಾರೋಗ್ಯನೋ ಚಿಂತೆನೋ ಆರೋಗ್ಯ ನಾಶವೇ ಆಗಿಬಿಡುತ್ತದೆ. ಈ ಕಿಚ್ಚು ಹೊಟ್ಟೆಯಲ್ಲಿ ಇನ್ನೂ ಹೆಚ್ಚಿದರೆ ದುರ್ಯೋಧನನಂತೆ ಸರ್ವನಾಶ. ಆಗ ಅಗ್ನಿ ತತ್ವವನ್ನು ತಿಳಿದುಕೊಂಡು ಆ ಅಗ್ನಿಯಲ್ಲಿ ಹರಿ ಇದ್ದಾನೆ ಅಂತರ್ಯಾಮಿ ಭಾವನೆ ಚಿಂತನೆಯನ್ನು ಮಾಡಬೇಕಾಗಿದೆ. ಮುಂದೆ ಮತ್ತೊಂದು ಅಧಿಷ್ಠಾನವನ್ನು ಹೇಳಿದ ಉದ್ಧವನಿಗೆ ಕೃಷ್ಣ, ಬ್ರಾಹ್ಮಣರ ಆರಾಧನೆ. ಯಾರು ಬ್ರಾಹ್ಮಣರು ಅಂದರೆ? ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಹ್ಮ ಅಂದರೆ ವೇದ, ವೇದಾರ್ಥವನ್ನು ತಿಳಿದು ಅದರಂತೆ ನಡೆಯುವವನು ಬ್ರಾಹ್ಮಣ. ಬ್ರಹ್ಮಜ್ಞಾನ ಈ ಸಂಪತ್ತು ಸುಮ್ಮನೆ ಬಂದದ್ದಲ್ಲ, ದೇವರ ಅನುಗ್ರಹದಿಂದ ಬಂದಿದೆ. ಹಾಗಾಗಿ ಅವನು ಹರಿಯ ಚಲಿಸುವ ಪ್ರತಿಮೆ, ಕಣ್ಣಿಗೆ ಕಾಣುವ ಪ್ರತಿಮೆ. ಅದಕ್ಕಾಗಿ ಬ್ರಾಹ್ಮಣನಿಗೆ ಭೂಸುರ ಅಂತ ಕರೀತಾರೆ. ಸುರ ಅಂದರೆ ದೇವತೆ. ಭೂಮಿಯ ಮೇಲಿನ ಕಣ್ಣಿಗೆ ಕಾಣುವ ದೇವತೆ ಬ್ರಾಹ್ಮಣ. ಈ ಕಾರಣಕ್ಕೋಸ್ಕರ ಇಷ್ಟೇ ಅಲ್ಲ, ವಿಷ್ಣು ಸಹಸ್ರನಾಮದಲ್ಲಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ, ಭಗವಂತನನ್ನು ಬ್ರಾಹ್ಮಣ ಪ್ರಿಯ ಅಂತ ಕರೆಯಲಾಗಿದೆ. ಯಾಕೆ ಬ್ರಾಹ್ಮಣ ಭಗವಂತನಿಗೆ ಪ್ರಿಯ ಅಂತಂದರೆ, ಬ್ರಾಹ್ಮಣನು ಹರಿಯ ಆದೇಶವೆನಿಸಿದ ವೇದಗಳನ್ನು ಓದಿ ಅರ್ಥೈಸಿ ಅನುಷ್ಠಿಸಿ ಉಪದೇಶಿಸಿ ಅವನ್ನು ಉಳಿಸುವ ಕಾರ್ಯ ಮಾಡುವುದರಿಂದ ಭಗವಂತನ ಪ್ರಿಯನಾಗಿದ್ದಾನೆ, ಬ್ರಾಹ್ಮಣ ಪ್ರಿಯ. ಅದಕ್ಕಾಗಿ ಭಗವಂತ ಅವನಿಗೆ ಬ್ರಾಹ್ಮಣನ ಪ್ರಿಯ, ಬ್ರಾಹ್ಮಣನಿಗೆ ಭಗವಂತನ ಪ್ರಿಯ, ಎರಡು ಕಾರಣ. ಹಾಗಾಗಿ ಬ್ರಾಹ್ಮಣ ಆ ವೇದಜ್ಞಾನ ಸಂಪಾದನೆ ಮಾಡಬೇಕು, ಅದರಂತೆ ನಡೆಯಬೇಕು, ಜನರಿಗೆ ಉಪದೇಶ ಕೂಡ ಕೊಡಬೇಕು ಅಂತ ನೋಡತಕ್ಕಂಥದ್ದು. ಇಂತಹ ಬ್ರಾಹ್ಮಣನಲ್ಲಿ ಭಗವತ್ ಸನ್ನಿಧಾನ ವಿಶೇಷವಾಗಿದೆ ಅಂತ ಅರ್ಥ. ಈ ಬ್ರಾಹ್ಮಣ ದೇಹದ ಉದ್ದೇಶ ಶಾಸ್ತ್ರಜ್ಞಾನ ಸಂಪಾದನೆ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ. ಎಲ್ಲರೂ ಆರಾಮಾಗಿದ್ದಾರಲ್ಲಪ್ಪ, ನಾವ್ಯಾಕೆ ಈ ಒದ್ದಾಟ, ವ್ರತ ಉಪವಾಸ ತಪಸ್ಸು ಸಂಧ್ಯಾವಂದನೆ ಪೂಜೆ ಜಪ ಪಾರಾಯಣ ಸಾವಿರ ಯಾರಿಗೆ ಬೇಕಿದಲ್ಲ? ಅವ್ರು ನೋಡಿ ಎಲ್ಲ ಬಿಟ್ಟು ಆರಾಮಿದ್ದಾರೆ. ಉಳಿದವರು ಅಲ್ಲ, ಉಳಿದವ್ರ ದೇಹ ಬಂದದ್ದು ಸುಖಕ್ಕೋಸ್ಕರ, ಬ್ರಾಹ್ಮಣ ದೇಹ ಬಂದದ್ದು ಸಾಧನೆಗೋಸ್ಕರ. ಅದಕ್ಕಾಗಿ ಸಾಧ್ಯವಿದ್ದಷ್ಟು ಅದರ ಉಪಯೋಗವನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ಧರ್ಮಾನುಷ್ಠಾನ ಉದ್ದೇಶ ಬ್ರಾಹ್ಮಣ ದೇಹದ್ದು ವಿನಃ ವಿಷಯ ಭೋಗವಲ್ಲ. ಬದುಕಲಿಕ್ಕೆ ಬೇಕು ಅಂತೇಳಿ ಒಂದಷ್ಟು ತಿಂದುಕೊಂಡು ತಿಂಡಿ ಊಟ ಹಾಲು ಮುಂತಾದ ಸ್ವೀಕಾರ ಮಾಡ್ತೀವಿ ಅಷ್ಟೇ ವಿನಃ ತಿನ್ನುವುದಕ್ಕಾಗಿ ಬದುಕಿರುವುದಲ್ಲ. ಇಂಥ ವಿಪ್ರೋತ್ತಮನಿಗೆ ಸತ್ಕಾರ ನೀಡತಕ್ಕಂಥದ್ದು, ಆತಿಥ್ಯ ನೀಡತಕ್ಕಂಥದ್ದು, ಗೌರವ ತೋರ್ತಕ್ಕಂಥದ್ದು, ಉಪಕಾರಾದಿಗಳನ್ನು ಮಾಡತಕ್ಕಂಥದ್ದು, ಆ ಮೂಲಕ ಅವರನ್ನು ಪ್ರಸನ್ನೀಕರಿಸಿ ಅವರಿಂದ ತತ್ವಜ್ಞಾನವನ್ನು ಶಾಸ್ತ್ರಜ್ಞಾನವನ್ನು ಪಡೆಯಬೇಕಾಗಿದೆ. ಕಲ್ಲು ಮೂರ್ತಿಯೇ ದೇವರು. ಕೆಲವು ಆ ರೀತಿ ಭಾಷೆಗಳಿದ್ದಾವೆ. ದೇವಸ್ಥಾನ ಇರ್ತದೆ ಕಲ್ಲು ಮೂರ್ತಿ, ಅದೇ ದೇವರು. ಯಾವುದೋ ತೀರ್ಥ ನೀರು, ಕೃಷ್ಣಾ ನದಿ ನೀರು ಮತ್ತು ಯಾವುದೋ ಸರೋವರದ ನೀರು, ಅದೇ ತೀರ್ಥ ಅಂತ ತಿಳಿದು ಬ್ರಹ್ಮಜ್ಞಾನಿಯನ್ನು ಯಾರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅವನು ಭೂಮಿಯ ಮೇಲಿನ ಕತ್ತೆ ಅಂತ ಹೇಳಿದ್ದಾನೆ ಕೃಷ್ಣ. ಕಾರಣ ಇದು, ಬ್ರಹ್ಮಜ್ಞಾನ ಇರತಕ್ಕಂಥ ವ್ಯಕ್ತಿ ಅವನು ಗೌರವಾರ್ಹ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರ. ಈ ಮೂಲಕ ಆ ಚಿಂತನೆಯನ್ನು ಅಲ್ಲಿ
ಹರಿಯ ಆರಾಧನೆಯನ್ನು ಕೈಗೊಳ್ಳಬೇಕು. ಮುಂದೆ ಹೇಳ್ತಾನೆ, ಗೋವಿನಲ್ಲಿ ಗೋಪೂಜೆ ಮಾಡ್ತಕ್ಕಂಥ ಕ್ರಮ. ಗೋಬ್ರಾಹ್ಮಣ ಹಿತಾಯ ಚ, ಭಗವಂತ ಗೋ ಬ್ರಾಹ್ಮಣ ಪ್ರಿಯನಾಗಿದ್ದಾನೆ. ಗೋ ಮತ್ತು ಬ್ರಾಹ್ಮಣ ಎರಡು ಬಹಳ ಪ್ರೀತಿಪಾತ್ರ ಸಂಗತಿ ಭಗವಂತನಿಗೆ. ಅದರಲ್ಲೂ ಗೋ ಫಸ್ಟ್. ಹರಿಗೆ ಗೋವೆಂದರೆ ಬಲು ಪ್ರೀತಿ. ಹಾಗಾಗಿ ಗೋರಕ್ಷಣೆ ಮಾಡತಕ್ಕಂಥದ್ದು. ಗೋವಿಂದ ಎಂಬ ಹೆಸರು ಹರಿಗೆ. ಅದಕ್ಕಾಗಿಯೇ ಇಂದ್ರ ಹೇಳ್ತಾನೆ, ಅಹಂಕಿಲ ಗವೇಂದ್ರಾನ, ನಾನು ಸ್ವರ್ಗಾಧಿಪತಿ, ನಾನು ದೇವಾಧಿಪತಿ, ನೀನು ಹಾಗಲ್ಲ, ಗವೇಂದ್ರ, ಎಲ್ಲ ಆಕಳನ್ನು ಕಾಪಾಡತಕ್ಕಂಥವನು, ಅದಕ್ಕಾಗಿ ನಿನಗೆ ಗೋವಿಂದ ಅಂತ ಹೆಸರು ಅಂತ. ಆ ಮಾತನ್ನು ಹಿಂದೆ ನಾವು ನೋಡಿದ್ದಾಗಿದೆ. ಗೋವಿನಲ್ಲಿ ಇತರ ದೇವತೆಗಳೊಂದಿಗೆ ಹರಿಯ ವಿಶೇಷ ಸನ್ನಿಧಾನ. ಅದಕ್ಕಾಗಿ ಗೋ ಮೂಲಕ ಗೋವಿಂದನ ಪೂಜೆ. ಆ ಗೋವಿನ ಹುಲ್ಲು ಹಾಕಿ ಮೈ ತಿಕ್ಕುವುದು, ಗೋ ಸೇವೆಗೈಯುವುದು, ಗೋಗ್ರಾಸ ನೀಡುವುದು, ಇವೆಲ್ಲ ಗೋವಿಂದನ ಪೂಜೆ ಅಂತ ನೋಡ್ತಕ್ಕಂಥದ್ದು. ಬೆಳಗ್ಗೆ ಗೋದರ್ಶನ ಮಾಡಬೇಕು ಅಂತ ಕ್ರಮ. ಗೋ ಪ್ರದಕ್ಷಿಣೆ. ಇಷ್ಟೇ ಅಲ್ಲ, ವಾಸ್ತುಶಾಂತಿ ಮಾಡುವಾಗ ಕಟ್ಟಡ ಬಿಲ್ಡಿಂಗ್ ಮೊದಲು ಅಲ್ಲಿ ಗೋ ಸಂಚಾರವನ್ನು ಮಾಡಿಸ್ತಾರೆ. ಇದು ಆ ಉದ್ದೇಶಕ್ಕೋಸ್ಕರನೇ ಪವಿತ್ರವಾಗಿರ್ತಕ್ಕಂಥದ್ದು. ಗೋಗ್ರಾಸ ಕೊಡತಕ್ಕಂಥದ್ದು ನಿತ್ಯ. ಹೀಗೆಲ್ಲ ಈ ಮೂಲಕ ಗೋಪಾಲಕರಂಥವರು ಸಹಿತ, ಗೋವಿನ ರಕ್ಷಣೆ ಮಾಡತಕ್ಕಂಥ, ಗೋ ಸೇವೆ ಮಾಡತಕ್ಕಂಥ ಗೋಪಾಲಕರಂಥವರು ಸಹಿತ ಸಾಧನೆಯ ಮಾರ್ಗವನ್ನು ಭಗವಂತ ತೆರೆದಿಟ್ಟಿದ್ದಾನೆ. ವಿಷ್ಣು ಭಕ್ತರಿಗೆ ಗೌರವ, ವೈಷ್ಣವೇ ಬಂಧು ಸತ್ಕೃತ್ಯ. ಮತ್ತೊಂದು ಹರಿ ಅಧಿಷ್ಠಾನವನ್ನು ಹೇಳಿದ ಉದ್ಧವನಿಗೆ ಕೃಷ್ಣ, ವಿಷ್ಣು ಭಕ್ತರು ಅಂತ ಇದ್ದಾರೆ, ಅಲ್ಲಿ ಗೌರವ ಕೊಡು. ಬಾಂಧವ ವಿಷ್ಣು ಭಕ್ತಾಶ್ಚ ಅನ್ನೋ ಮಾತು. ಸಕಲ ವಿಷ್ಣು ಭಕ್ತರು ಬಂಧುಗಳೇ. ಅಳಿಯನಿಗೆ ಏನೋ ಒಂದಷ್ಟು ಗೌರವ ಸತ್ಕಾರ ಮಾಡ್ತಾ ಇದ್ದೇವೆ, ಅಳಿಯನಲ್ಲಿ ಕೂಡ ಭಗವಂತ ಇದ್ದಾನೆ. ಆ ಸನ್ನಿಧಾನ ಇಟ್ಕೊಂಡು ನಾವು ಮಾಡೋಣ. ವರ ಪೂಜೆ ಅಂತ ಏನು ಮಾಡ್ತೀವಿ ಅಥವಾ ಮದುವೆ ಅಂತ ಕಾರ್ಯಕ್ರಮ, ಬೇಸಿಕಲಿ ಇದೇ ಕಾನ್ಸೆಪ್ಟ್. ಅದು ಅಲ್ಲೊಂದು ಅದಕ್ಕೆ ಆಕ್ಷೇಪ ಮಾಡಿದ ಕೆಲವು, ಈ ಗೊತ್ತಿಲ್ಲ ಅಂತ ಅದನ್ನೇ. ಬೇಸಿಕಲಿ ಶಾಸ್ತ್ರ ಹೇಳ್ತಕ್ಕಂಥದ್ದು ಇದು ಪೂಜೆ ಅಂತಂದರೆ, ಇದು ವಿವಾಹ ಅಂತಂದರೆ ಲಕ್ಷ್ಮೀನಾರಾಯಣರ ವಿವಾಹ. ಆ ಲಕ್ಷ್ಮಿಯಲ್ಲಿ, ವಧುವಿನಲ್ಲಿ ಲಕ್ಷ್ಮೀ ಸನ್ನಿಧಾನ, ವರದಲ್ಲಿ ನಾರಾಯಣ ಸನ್ನಿಧಾನ. ಅದಕ್ಕೆ ಪುರೋಹಿತರು ಹೇಳ್ತಾರಲ್ಲಿ, ಶ್ರೀಧರ ರೂಪಿಣೇ ವರಾಯ ಲಕ್ಷ್ಮೀ ರೂಪಿಣೀಂ ಕನ್ಯಾಂ ಪ್ರದಾಸ್ಯಾಮಿ. ಲಕ್ಷ್ಮೀನಾರಾಯಣ ವಿವಾಹ ಅಂತ ಅನುಸಂಧಾನ ಬಂದಾಗ ವಿವಾಹ ಕಾರ್ಯ ಸಂಪನ್ನವಾಗ್ತದೆ, ಸುಂದರವಾಗ್ತದೆ. ಆ ಕಲ್ಪನೆ ಇಲ್ಲ ಅಂತಾಗಿದ್ದರೆ ಅದೊಂದು ವಿಜೃಂಭಣೆ, ಒಂದು ವೈಭವದ ಬರೀ ಫೋಟೋ ಶೂಟಿಂಗು, ಮತ್ತೇನು. ಇಷ್ಟೇ ಕಲ್ಪನೆ ಇದ್ದಿರಲೇ ಆಕ್ಷೇಪ ಮಾಡಿದ ಕೆಲವರು. ಅಲ್ರಿ, ವಿವಾಹ ಕಾರ್ಯ ಅಂತ ಹೇಳ್ತೀರಿ, ಎಂಥ ಅವ್ಯವಸ್ಥೆ ನೋಡ್ರಿ. ಮಾವ ಅವನು ಸೀನಿಯರ್ ಮೋಸ್ಟ್, ಮಗಳು ಕೊಡ್ತಾ ಇದ್ದಾನೆ ಅಳಿಯನಿಗೆ. ಆ ಅಳಿಯನ ಕಾಲನ್ನು ತೊಳಿಬೇಕಂತೆ ಈ ಮಾವ. ಎಂಥ ಸಂದರ್ಭ ಇದು! ಸೀನಿಯರ್ ಮೋಸ್ಟ್ ಅಳಿಯ, ಇದು ಮಾವ. ಆ ಸೀನಿಯರ್ ಆಗಿರ್ತಕ್ಕಂಥ ಮಾವ ಜೂನಿಯರ್ ಅಳಿಯನ ಕಾಲನ್ನು ತೊಳಿಬೇಕು, ಪಾದಪೂಜೆ ಮಾಡಬೇಕು. ಇದೆಲ್ಲ ಹಿಂಗೆ ಮಾಡೋದ್ರೆ ಏನಾಗುತ್ತೆ ಗೊತ್ತಾ? ಆಗ ಮಾವನ ಮನಸ್ಸಲ್ಲಿ ಬರ್ತದೆ, ಇವತ್ತು ನನ್ನ ಕಾಲು ತೋರಿಸ್ಕೊತಾನೆ, ಇವ್ನು ಆಮೇಲೆ ನೋಡ್ಕೋತೇನೆ. ಇಂಥ ಒಂದು ರೀತಿಯ ಶೀತಲ ಸಮರ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಕೆಲವರು ಬರೆದಿದ್ದಾರೆ. ಮಹಾಮೂರ್ಖರು. ಆಗಲೇ ಹೇಳ್ತಾರೆ, ಮದುವೆ ಅಂತಂದರೆ ಇದು ಲೌಕಿಕ ವಿಚಾರ ಅಲ್ಲದು. ಲಕ್ಷ್ಮೀನಾರಾಯಣ ಸನ್ನಿಧಾನ ಅಂತ ತಿಳ್ಕೊಂಡಾಗ, ವಧುವಿನಲ್ಲಿ ಲಕ್ಷ್ಮಿ, ವರನಲ್ಲಿ ನಾರಾಯಣ ಸನ್ನಿಧಾನ ತಿಳ್ಕೊಂಡಾಗ ಇಲ್ಲಿ ಪಾದಪೂಜೆ ಮಾಡ್ತಕ್ಕದ್ದು ವರನಿಗೆ ಅಲ್ಲ, ಸಾಕ್ಷಾತ್ ಭಗವಂತ ಸನ್ನಿಧಾನ ವಿಶೇಷ ವ್ಯಕ್ತಿಗೆ. ಅದಕ್ಕಾಗಿ ಅಳಿಯ ಮುಂತಾದವರಿಗೆ ಸತ್ಕಾರ, ಗೌರವಾದಿ ಸಲ್ಲಿಕೆಯೂ ಕೂಡ ಹರಿಪೂಜೆ ಆಗುತ್ತದೆ. ಶ್ರೇಷ್ಠತೆಗೆ ಮಾನದಂಡ ವಿಷ್ಣು ಭಕ್ತಿ ಹೊರತು ವ್ಯಕ್ತಿ ಅಲ್ಲ. ಜಾತಿ, ಮತ, ಪಂಥ ಪರಿಗಣನೆ ಮಾಡದೇನೆ ಶ್ರೇಷ್ಠ ವಿಷ್ಣು ಭಕ್ತಿ ಹೊಂದಿರತಕ್ಕಂಥವ್ರು ಗೌರವಾರ್ಹರು. ಅದಕ್ಕಾಗಿ ಶ್ರೀಮದ್ ಆಚಾರ್ಯ ಹೇಳಿದರು, ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿರ್ಹರೇರ್ವರ. ಇರ್ರೆಸ್ಪೆಕ್ಟಿವ್ ಕಾಸ್ಟ್ ಆ್ಯಂಡ್ ಜೆಂಡರ್, ಯಾವುದೇ ಜಾತಿ, ಮತ, ಪಂಥ, ಪಂಗಡ, ಲಿಂಗ ವ್ಯತ್ಯಾಸ ಇಲ್ಲದೆ ಎಲ್ಲಿ ವಿಷ್ಣು ಭಕ್ತಿ, ಹರಿಭಕ್ತಿ ದೊಡ್ಡ ಪ್ರಮಾಣದಲ್ಲಿದೆ, ವಿ ಮಸ್ಟ್ ರೆಸ್ಪೆಕ್ಟ್ ದೆಮ್. ಹರಿಭಕ್ತ್ಯಾದಿ 12 ಗುಣಗಳಲ್ಲಿರುವ ಬ್ರಾಹ್ಮಣನಿಗಿಂತ ಹರಿಭಕ್ತಿ ಇರುವವನೇ ಶ್ರೇಷ್ಠ ಅನ್ನುವ ಪ್ರಹ್ಲಾದ ನುಡಿ. ವಿಪ್ರಾದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಬ್ರಾಹ್ಮಣ ಅಂತ ಅನಿಸಿದರೆ
ಹರಿಭಕ್ತಿಯಾದಿ 12 ಗುಣ ಇರಬೇಕು ಅಂದರೆ ಬ್ರಾಹ್ಮಣ. ಬರೀ ಬೈ ಬರ್ತಿಂದ ಬ್ರಾಹ್ಮಣ ಅಲ್ಲ. ಅವನಿಗಿಂತ ಹರಿಭಕ್ತಿ ಇದ್ದರೆ ಅವನೇ ಶ್ರೇಷ್ಠ, ಯಾರೇ ಇತರೆ ಸಾಮಾನ್ಯ ವ್ಯಕ್ತಿನೇ. ಆ ಚಿಂತನೆ ನೋಡ್ತಕ್ಕಂಥದ್ದು. ವಿಷ್ಣು ಭಕ್ತಿಯಿಂದ ಎತ್ತರಕ್ಕೇರಿದವರು ಯಾರ್ಯಾರು ಮಹಾನುಭಾವರು. ವಿದುರ, ಅವನು ಶೂದ್ರ ಜನರು ಬಂದವನು. ಗಜೇಂದ್ರ ಪ್ರಾಣಿ, ಧ್ರುವ ಕ್ಷತ್ರಿಯ ಬಾಲಕ, ದ್ರೌಪದಿ, ಪ್ರಹ್ಲಾದ ಅಸುರ ಬಾಲಕ, ಎಂತೆಂಥವ್ರು, ಇತ್ತೀಚಿನ ದರ್ಶನ ಕನಕದಾಸರಂಥವರು. ಹಾಗಾಗಿ ವಿಷ್ಣು ಭಕ್ತಿಯಿಂದ ಎತ್ತರಕ್ಕೇರಿರತಕ್ಕಂಥ ಉದಾಹರಣೆ ನಾವು ಖಂಡಿತ ಚಿಂತನೆ ಮಾಡಬಹುದಾಗಿದೆ. ಹಾಗಾಗಿ ವೈಷ್ಣವೇ ಬಂಧು ಸತ್ಕೃತ್ಯ, ವಿಷ್ಣು ಭಕ್ತರು ಯಾರಿದ್ದಾರೆ ಅವರಿಗೆ ನಾವು ಗೌರವ ನೀಡತಕ್ಕಂಥ ರೀತಿಯ ಹರಿ ಉಪಾಸನೆಯನ್ನು ಆ ಅಧಿಷ್ಠಾನದಲ್ಲಿ ಕೈಗೊಳ್ಳಬೇಕು. ಹೃದಯದಲ್ಲಿ ಹರಿಧ್ಯಾನ. ಮುಂದೆ ಹೇಳ್ತಾನೆ ತಮ್ಮ ಹೃದಯ ಗುಹೆಯಲ್ಲೇನೆ, ಯೋಗಿನಾಂ ಹೃದಯೇ ಹರಿಹಿ. ಯಾರು ಯೋಗಿಗಳಿದ್ದಾರೆ ಹೃದಯ ಗುಹೆಯಲ್ಲಿ ಭಗವಂತಿದ್ದಾನೆ ಅಂತ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ. ಹೃದಯದಲ್ಲಿ ಹರಿಧ್ಯಾನ ಕೈಗೊಳ್ಳುತ್ತಾರೆ. ವ್ಯಾಪ್ತ ರೂಪ, ಸೂಕ್ಷ್ಮ ರೂಪ, ಎರಡು ರೀತಿಯ ಉಪಾಸನೆ ಕ್ರಮ ಹೇಳಿಕೊಟ್ಟಿದ್ದಾರೆ ಶುಕ ಮಹರ್ಷಿಗಳು ಪ್ರಾರಂಭದಲ್ಲೇನೆ. ಭಗವಂತನ ಸೂಕ್ಷ್ಮ ರೂಪಾಸನೆ ಹೃದಯ ಗುಹೆಯಲ್ಲಿ ಚಿಂತನೆಗೈತಕ್ಕಂಥದ್ದು. ಧ್ರುವ ತಪಸ್ ಮಾಡ್ತಾ ಇದ್ದ, ದೇವರು ಪ್ರತ್ಯಕ್ಷ ಆಗಿದ್ದಾನೆ. ಕಣ್ಣು ತೆಗಿಯೋ ಮಾರಾಯ, ನೀವು ವರ ಕೊಟ್ಟು ಹೋಗ್ತೇನೆ, ನಂಗೆ ಮತ್ತೊಂದು ಮೀಟಿಂಗ್ ಇದೆ ಅಂತ ಭಗವಂತ ಅಂದ್ಕೊಂಡ. ನೀವು ಕಣ್ಣೇ ತಿರಿತಾ ಇಲ್ಲ. ಯೋಚನೆ ಮಾಡಿದ ಭಗವಂತ ಏನು ಮಾಡಲಿ ಅಂತ ಯಾವ ರೂಪವನ್ನು, ಭಗವಂತನ ರೂಪವನ್ನು ತನ್ನ ಹೃದಯ ಗುಹೆಯಲ್ಲಿ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದ ಧ್ರುವ ಅದನ್ನು ಮರೆ ಮಾಡಿಬಿಡ್ತಾನೆ ಭಗವಂತ. ಧ್ರುವ ಎಲ್ಲಿ ಹೋಯ್ತಿದ್ದು ಅಂತ ಕಣ್ತು ನೋಡ್ತಾನೆ, ಇವರು ಸಾಕ್ಷಾತ್ ಭಗವಂತ ನೋಡಿದಾನೆ. ಹಾಗಾಗಿ ಹೃದಯ ಗುಹೆಯಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥ ರೂಪ ಜ್ಞಾನಿಗಳು, ಯೋಗಿಗಳು ಮಾಡ್ತಾರೆ ಮಾತ್ರ ನೋಡ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ಚಿಂತನೆಗೆ ಬಳಸಿಕೊಳ್ಬೇಕು ಅಂತ ಕೂಡ ಹೇಳಿದ್ದಾನೆ. ಜಲತತ್ವ, ನೀರಿನಲ್ಲಿ ಹರಿ ಉಪಾಸನೆ ಹೇಗೆ? ನೀರಿನ ಮೂಲಕನೇ ಅರ್ಘ್ಯ ಕೊಡತಕ್ಕಂಥದ್ದು, ಪುಷ್ಪಾಂಜಲಿ ಅರ್ಪಣೆ ಮಾಡತಕ್ಕಂಥದ್ದು. ನೀರು ಶುದ್ಧ ಯಾವಾಗಲೂ, ಅದು ನಾವು ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ. ನೀರು ತನ್ನ ಸಂಪರ್ಕಕ್ಕೆ ಯಾರು ಬರ್ತಾ ಇದ್ದಾರೆ ಎಲ್ಲರನ್ನೂ ಶುದ್ಧೀಕರಿಸ್ತದೆ. ಅದಕ್ಕೆ ನಾವು ಸ್ನಾನ ಮಾಡ್ತೀವಿ ನೀರಿನಿಂದ, ಬಟ್ಟೆ ತೊಳಿತೇವೆ, ಎಲ್ಲ. ವಿಷ್ಣು ಪಾದೋದ್ಭುತವಾಗಿರತಕ್ಕಂಥ ಗಂಗಾ ನದಿಗಳು ಹರಿಗೆ ಅಭಿಷೇಕ ಮಾಡಿಕೊಂಡ ಇತರ ನೀರು ಎಲ್ಲವೂ ಕೂಡ ತೀರ್ಥ ಅಂತ ಅನ್ನಿಸ್ತದೆ. ಬೇಸಿಕಲಿ ನೀರದು. ಆದರೆ ಭಗವಂತನ ಅಭಿಷೇಕ ಮಾಡಿದಾಗ ತೀರ್ಥ ಅಂತ ಅನಿಸಿ ಆ ಅಭಿಷೇಕ ನೋಡುವುದು, ಅಭಿಷೇಕದ ತೀರ್ಥವನ್ನು ಸ್ವೀಕಾರ ಮಾಡುವುದು ಎಲ್ಲವೂ ಪಾವನ ಮಾಡತಕ್ಕಂಥದ್ದು. ಅದಕ್ಕಾಗಿ ಗಂಗಾ ಪೂಜೆ, ಕಲಶ ಪೂಜೆ ಇತ್ಯಾದಿ. ನೀರೇ ಜೀವನ. ಬೇಸಿಕಲಿ ಹೇಳಬೇಕು ಅಂತಾಗಿದ್ದರೆ ನಮ್ಮ ಬಾಡಿಯಲ್ಲಿ ಸಹಿತ 90% ನೀರಿನ ಅಂಶ ಇದೆ. ಭೂಮಿಯಲ್ಲೂ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದೆ. ನೀರು ಬೇಕು, ನೀರೇ ಜೀವನ. ಸಂಸ್ಕೃತದಲ್ಲಿ ಜೀವನಂ ಭುವನಂ ವನಂ ಅಮರಕೋಶ, ನೀರಿಗೆ ಜೀವನ ಅಂತ ಕರೀತಾರೆ. ಕನ್ನಡ ಕವಿ ಕೂಡ ಒಬ್ಬರು ಕರೆದರು, ನೀರೇ ಜೀವನ. ನೀರೇ ಅಂದರೆ ನೀರು ಅಂತ ಒಂದು ಅರ್ಥ, ಇನ್ನೊಂದು ಹೆಂಡತಿ ಅಥವಾ ಸ್ತ್ರೀ ಅಂತ ಅರ್ಥ. ದೇಹದ ಹಾಗೂ ನೆಲದ ಬಹುಭಾಗ ನೀರಿನಲ್ಲೇ ತುಂಬಿದೆ. ಈ ನೀರಿನ ಉಪಾಸನೆ ಕ್ರಮ ಹೇಗೆ? ನೀರನ್ನು ಮಿತವಾಗಿ ಬಳಸುವುದು, ನೀರನ್ನು ಗಲೀಜು ಮಾಡತಕ್ಕದ್ದಲ್ಲ. ನೀರು ಚೆಲ್ಲುವಾಗಲೂ ಕೂಡ ಕೃಷ್ಣಾರ್ಪಣಮಸ್ತು ಅಂತ ಚೆಲ್ಲೋಣ. ಅರ್ಘ್ಯ ಪ್ರದಾನ ಮಾಡುವಾಗ ಆ ನೀರು ಯಾರ್ದದು? ನಿಮ್ಮ ಸ್ವಂತದ್ದದು ಅಲ್ಲ, ದೇವರೇ ಕೊಟ್ಟದ್ದಲ್ವ. ನಿಮ್ಮ ಸ್ವಂತದ್ದೇನೂ ಇಲ್ಲ. ಗಂಗಾ ನದಿಗೆ ಹೋಗಿರ್ತಾನೆ ಉತ್ತರ ಭಾರತಕ್ಕೆ, ಆ ನೀರೇ ತಗೊಂಡು ಗಂಗಾ ಅರ್ಘ್ಯ ಕೊಡ್ತೇನೆ. ಗಂಗಾ ನೀರದು, ನಿಂದೆಲ್ಲಿದು? ನಮ್ಮದೇನೂ ಇಲ್ಲ ಸ್ವಂತದ್ದು. ಅದಕ್ಕೆ ದಾಸರಂದರು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ. ನಿಮ್ಮದೇನೂ ಇಲ್ಲ, ಆ ಅನುಸಂಧಾನ ಬರಲಿ. ದೇವರದ್ದಿದ್ದು, ಭಗವಂತನದ್ದು, ಅದನ್ನೇ ಕೊಡೋಣ ಅರ್ಘ್ಯ ಪ್ರದಾನ. ಹೀಗೆ ಚಿಂತನೆ ಮಾಡ್ತಕ್ಕಂಥದ್ದು. ಈ ಜಲತತ್ವದ ಎರಡನೇ ಭಾಗವನ್ನು ನೋಡುವಂತಾಗಿದ್ದರೆ, ಪ್ರಾಚೀನರು ನೀರಿನ ಮೂಲ ಹಳ್ಳ, ಕೊಳ್ಳ, ಕೆರೆ, ನದಿ, ಬಾವಿ ಏನೆಲ್ಲ ಇತ್ತು ಎಲ್ಲ ಶುದ್ಧವಾಗಿತ್ತು, ನಿರ್ಮಲವಾಗಿತ್ತು, ಸ್ವಚ್ಛವಾಗಿತ್ತು. ಅದರ ರಹಸ್ಯ ಏನು? ನೀರಿನಲ್ಲಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ, ಹರಿಯ ಸನ್ನಿಧಾನವಿದೆ ಅನ್ನುವ ಅನುಸಂಧಾನ ಅವರಿಗಿತ್ತು. ಆ ಇದ್ದದ್ರಿಂದ, ಚಿಂತನೆ ಇದ್ದರಿಂದ ನೀರನ್ನು ಯಾರು ಗಲೀಜು ಮಾಡ್ತಿರಲಿಲ್ಲ. ಅಲ್ಲಿ ಉಗುಳೋದು, ಬಟ್ಟೆ ಒಗೆಯೋದು ಇದೆಲ್ಲ ಮಾಡ್ತಿರಲಿಲ್ಲ. ಇವತ್ತೇನಾಗಿಬಿಟ್ಟಿದೆ, ನೀರು ಅಂತಂದರೆ ಆ ಮೂಲಭೂತ ಸಂಗತಿ ಹೋಗಿಬಿಟ್ಟಿದೆ, H2O. ಇಷ್ಟೇ ನೀರು ಅಂತಂದರೆ. ಹಾಗಾಗಿ ಜೀವನೂ ಇದೆ. ಆ ನೀರನ್ನು ಕೆಡಿಸ್ಬೇಡ್ರಿ. ಜಿಯೋ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಬೋರ್ಡು ಹಾಕಿರ್ಬೋದು, ಏನು ಬೇಕಾದ ಮಾಡಿರಿ, ಮತ್ತು ನೀರು ಕೊಚ್ಚನೆ. ಯಾಕೆ?
ಆ ಬೇಸಿಕ್ ಕಾನ್ಸೆಪ್ಟನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಪ್ರಾಚೀನ ಕಾಲದಿಂದ ಜಿಯೋ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಬೋರ್ಡ್ ಇಲ್ಲ, ಏನೂ ಇಲ್ಲ, ಶುದ್ಧವಾಗಿತ್ತು. ಬಿಕಾಸ್ ಆ ಭಗವಂತನ ಆ ಅಂತರ್ಯಾಮಿಯ ಸನ್ನಿಧಾನದ ಚಿಂತನೆ ಮಾತನ್ನು ನೋಡ್ತಕ್ಕಂಥದ್ದು. ಇನ್ನು ಮುಂದೆ ಹೇಳ್ತಾನೆ, ಸ್ಥಂಡಿಲಾದಿಗಳಲ್ಲಿ ಹರಿ ಆರಾಧನೆಯನ್ನು ತಂದುಕೊಳ್ಳಬಹುದಾಗಿದೆ. ಏನು ಸ್ಥಂಡಿಲಾದಿಗಳು ಅಂತಂದರೆ, ತಂತ್ರಾಗಮೋಕ್ತ ರೀತಿಯಲ್ಲಿ ಭದ್ರಕ, ಚಕ್ರಾಬ್ಜ ಮಂಡಲ, ನವಗ್ರಹ ಮಂಡಲ ಮುಂತಾದವನ್ನು ರಂಗೋಲಿ ಅಥವಾ ಚಿತ್ರದ ಮೂಲಕ ರಚನೆ ಮಾಡತಕ್ಕಂಥದ್ದೇ ಸ್ಥಂಡಿಲ. ಅದರಲ್ಲಿ ಪೀಠ ದೇವತಾ ಪೂಜೆ, ಆವರಣ ದೇವತಾ ಪೂಜೆ, ತತ್ವಾಭಿಮಾನಿ ದೇವತೆಗಳ ಪೂಜೆ ಮುಂತಾದವುಗಳನ್ನು ಮಂತ್ರ ಪುರಸ್ಸರ ಮಾಡಿಕೊಂಡು ಹರಿ ಆರಾಧನೆಯನ್ನು ಕೈಗೊಳ್ತಕ್ಕಂಥದ್ದು. ಭಗವಂತನ ಮೂರ್ತಿಯ ಪೂಜೆ ಕೂಡ ಮಾಡಬಹುದು. ಆ ಮೂರ್ತಿ ಕಲ್ಲಿನದ್ದು ಆಗ್ಬೋದು, ಕಟ್ಟಿಗೆ ಲೋಹದ್ದು ಆಗ್ಬೋದು, ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಪಂಚಲೋಹ, ಹಿತ್ತಾಳಿ, ಮಣ್ಣಿನದ್ದು ಆಗ್ಬೋದು, ಉಸುಕಿನದ್ದು, ಮರಳು ಅಥವಾ ಮಣಿ, ಚಿತ್ರ ತೆಗೆದ್ದು ಫೋಟೋ, ಅಥವಾ ಮನಸ್ಸಿನಲ್ಲೇ ಮಾನಸಿಕ ಪ್ರತಿಮೆ. ಈ ರೀತಿ 8 ಪ್ರತಿಮೆಗಳ ಮೂಲಕವೂ ಕೂಡ ಹರಿ ಆರಾಧನೆಯನ್ನು ಕೈಗೊಳ್ಳಬಹುದಾಗಿದೆ. ಪ್ರತಿಮಾಸು ಅಪ್ರಬುದ್ಧಾನಾಂ ಆಚಾರ್ಯರು ಹೇಳ್ತಾರೆ. ಅತ್ಯಂತ ಬೇಸಿಕ್ ಪ್ರಾರಂಭದಲ್ಲಿ ಸಾಧನೆ ಮಾಡತಕ್ಕಂಥವರಿಗೆ ಭಗವಂತ ಉಪಾಸನೆ ಹೆಂಗೆ ಮಾಡೋದಪ್ಪ, ಎಲ್ಲಿದ್ದಾನವ, ಒಂದು ಫೋಟೋ ಇಟ್ಕೊಳ್ಳೋದು. ಆ ಫೋಟೋದಲ್ಲಿ ಅವನ ಮೂರ್ತಿಯನ್ನು ನೋಡತಕ್ಕಂಥದ್ದು. ಪ್ರತಿಮಾಸು ಅಪ್ರಬುದ್ಧಾನಾಂ, ಪ್ರಾರಂಭದ ಹೆಜ್ಜೆ ಆ ಫೋಟೋವಿನ ಮೂಲಕ ಭಗವದ್ ಚಿಂತನೆಯನ್ನು ತಂದುಕೊಳ್ತಕ್ಕಂಥದ್ದು. ಭಗವಂತನ ಚಿಂತನೆ ಕೊಡುವಾಗ ಒಂದು ಎಚ್ಚರಿಕೆ ಬೇಕು. ಆ ಫೋಟೋನೋ ಮೂರ್ತಿನೋ ಅದೇ ದೇವರನ್ನು ತಿಳ್ಕೊಳ್ತಕ್ಕದ್ದಲ್ಲ. ಯಾಕೆ? ಇವೆಲ್ಲ ಮೃಣ್ಮಯ, ಅದು ಮಣ್ಣಿಂದೋ ಮರಳಿನಿಂದೋ ಮಾಡಿದ್ದದು. ಭಗವಂತ ಚಿನ್ಮಯ. ಅದಕ್ಕಾಗಿ ಪ್ರತಿಮೆಗಳೇ ದೇವರು ಅಂತ ತಿಳಿಯತಕ್ಕದ್ದಲ್ಲ, ಪ್ರತಿಮೆಗಳಲ್ಲಿ ದೇವತಾ ಸನ್ನಿಧಾನವಿದೆ ಅಂತ ಭಾವಿಸಿಕೊಂಡು ಆ ಆರಾಧನೆಯನ್ನು ಕೈಗೊಳ್ಳಬೇಕಾಗಿದೆ. ಶ್ರೀಕೃಷ್ಣ.